ಹಲೋ ಎವ್ರಿವನ್. ಇವತ್ತು ಈ ವಿಡಿಯೋದೊಳಗಡೆ ಯಾರೆಲ್ಲ ಸ್ಮಾರ್ಟ್ ಶಾಪ್ ಕಂಪ್ನಿ ಡಿಸ್ಟ್ರಿಬ್ಯೂಟ್ರ್ ಇದ್ದೀರಿ, ನಿಮ್ಮದು ಐ ಡಿ ಓಪನ್ ಮಾಡೋದು ಯಾವ ಥರ, ಲಾಗಿನ್ ಮಾಡೋದು ಯಾವ ಥರ ಅಂತಂದು ಈ ವಿಡಿಯೋದೊಳಗಡೆ ತಮಗೆ ಫುಲ್ ಇನ್ಫಾರ್ಮೇಷನ್ ಸಿಗ್ತೈತಿ. ನೆಕ್ಸ್ಟ್ ಐ ಡಿ ಲಾಗಿನ್ ಮಾಡಿದಾದಮೇಲೆ ಅದೊಳಗಡೆ ಏನೇನೆಲ್ಲ ಆಪ್ಷನ್ ಬರ್ತಾವೆ ನಿಮ್ಮದು ಸೈಟ್ ಪೋರ್ಟಲ್ ಒಳಗಡೆ. ಸೊ ಆ ಆಪ್ಷನ್ಸ್ ಬಗ್ಗೆನೂ ನಿಮಗೆ ಇವತ್ತು ಪೂರ್ತಿ ಬೆಸ್ಟ್ ಕ್ಲಾರಿಟಿ ಸಿಗ್ತೈತಿ. ಸೊ ನಮ್ಮದು ಯಾರೆಲ್ಲ ಸ್ಮಾರ್ಟ್ ಶಾಪ್ ಕಂಪ್ನಿ ಡಿಸ್ಟ್ರಿಬ್ಯೂಟ್ರ್ ಇದ್ದೀರಿ, ನಿಮ್ಮದು ಐ ಡಿ ಲಾಗಿನ್ ಮಾಡ್ಬೇಕಂತಂದ್ರೆ ಸಿಂಪಲ್ ಗೂಗಲ್ ಕ್ರೋಮ್ಗೆ ಹೋಗಿ ನಮ್ಮ ಕಂಪ್ನಿ ಸೈಟ್ನ ಓಪನ್ ಮಾಡಬೇಕಾಗ್ತೈತಿ. ಸೊ ನಮ್ಮ ಕಂಪ್ನಿ ಸೈಟ್ ಇರುವಂಥದ್ದು smarthw.in. ಇಲ್ಲಿ ನಾವು ನೋಡ್ಬೋದು smarthw.in ಅಂತಂದು. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಷನ್ ಆಗಬೇಕಂತಂದ್ರೆ smarthw.in ಒಳಗಡೆ ಸ್ಮಾರ್ಟ್ ಅಂತಂದ್ರೆ ಕಂಪ್ನಿ ನೇಮ್ ಇರುವಂಥದ್ದು, ಸ್ಮಾರ್ಟ್ ಶಾಪ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತಂದು. ನೆಕ್ಸ್ಟ್ ಮುಂದುಗಡೆ ಏನು HW ಇದೆಯಲ್ಲ, HW ಅಂತಂದ್ರೆ ಹೆಲ್ತ್ ಮತ್ತು ವೆಲ್ತ್, ಜನರಿಗೆ ಒಳ್ಳೆ ಹೆಲ್ತನ್ನು ಪ್ರಮೋಟ್ ಮಾಡಬೇಕು. ನೆಕ್ಸ್ಟ್ ವೆಲ್ತ್, ಜನರಿಗೆ ಇನ್ಕಮ್ ಮಾಡ್ಕೊಳಕ್ಕೆ ಒಳ್ಳೆ ಬೆಸ್ಟ್ ಆಪರ್ಚುನಿಟಿ ಕೊಡಬೇಕು. ಇದು ಕಂಪ್ನಿ ಸೈಟ್ ಇರುವಂಥದ್ದು smarthw.in. ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಇಲ್ಲಿ ನಮಗೆ ಸೈನ್ ಇನ್ ಮತ್ತು ಸೈನ್ ಅಪ್ ಅಂತ ಎರಡು ಆಪ್ಷನ್ ಬರ್ತಾವೆ, ಮತ್ತು ಕೆಳಗಡೆ ಲಾಗಿನ್ ಮತ್ತು ಸೈನ್ ಅಪ್ ಅಂತ ಆಪ್ಷನ್ ಬರ್ತೈತಿ. ಸೊ ಸೈನ್ ಇನ್ ಅಥವಾ ಲಾಗಿನ್ ಅಂತಂದ್ರೆ ಆಲ್ರೆಡಿ ಐ ಡಿ ನಂಬರ್ ಇದ್ದವ್ರದ್ದು, ಸೈನ್ ಅಪ್ ಅಂತಂದ್ರೆ ಹೊಸದಾಗಿ ಐ ಡಿ ಕ್ರಿಯೇಟ್ ಮಾಡೋರು. ಇವತ್ತು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರುವಂಥದ್ದು ನಮ್ಮದು ಐ ಡಿ ಲಾಗಿನ್ ಅಥವಾ ನಮ್ಮದು ಐ ಡಿ ಓಪನ್ ಮಾಡಿದೆ ಯಾವ ಥರ ಅಂತಂದು. ಅದಕ್ಕೆ ನಾವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರು ನಡೆಯುತ್ತೆ, ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರು ನಡೆಯುತ್ತೆ. ಇಲ್ಲ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಮಗೆ ಐ ಡಿ ಮತ್ತು ಪಾಸ್ವರ್ಡ್ ಕೇಳ್ತೈತಿ. ಇಲ್ಲಿ ನೀವು ನೋಡ್ಬೋದು ಯುವರ್ ಡಿಸ್ಟ್ರಿಬ್ಯೂಟರ್ ಐ ಡಿ ಆ್ಯಂಡ್ ಎಂಟರ್ ಪಾಸ್ವರ್ಡ್ ಅಂತಂದು. ಸೊ ಯಾರೆಲ್ಲ ಸ್ಮಾರ್ಟ್ ಶಾಪ್ ಬಂದು ಡಿಸ್ಟ್ರಿಬ್ಯೂಟರ್ ನಿಮ್ಮದು ಐ ಡಿ ಓಪನ್ ಮಾಡ್ತಿರ್ತೀರಿ, ಅಲ್ಲಿ ನಿಮ್ಮದು ಐ ಡಿ ನಂಬರ್ ಹಾಕಬೇಕಾಗ್ತೈತಿ. ಇಲ್ಲಿ ಎಕ್ಸಾಂಪಲಿಗೆ ನಾನು ಯಾರ್ದೋ ಒಬ್ರದ್ದು ಐ ಡಿ ನಂಬರು ಹಾಕಿ ಫುಲ್ ಮಾಡಿದೆ. ಇಲ್ಲೊಬ್ರದ್ದು ಐ ಡಿ ಅಂತ ಪಾಸ್ವರ್ಡ್ ಹಾಕಿದೆ. ನೆಕ್ಸ್ಟ್ ನಾವು ನೋಡ್ಬೋದು ಏನೇನು ಆಪ್ಷನ್ ಸಿಗ್ತಾವಂತಂದು. ಇವಾಗ ಫಸ್ಟ್ ಪಾಯಿಂಟ್ ಇರುವಂಥದ್ದು ಇಲ್ಲೇ ಮೇಲ್ಗಡೆ ರೈಟ್ ಸೈಡ್ ನಮ್ಮದು ಐ ಡಿ ನಂಬರ್ ತೋರಿಸ್ತಾ ಇರುವಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನೇಮು ತೋರಿಸ್ತೈತಿ. ಈ ಎಕ್ಸಾಂಪಲ್ ನಾನು ಓಪನ್ ಮಾಡಿದ್ದು ಇವರೊಬ್ಬರದ್ದು ಐ ಡಿ ನಂಬರ್, ಅದು ನೇಮ್ ಇರುವಂಥದ್ದು ಲಕ್ಷ್ಮೀ ಬಂಡೆ ಅಂತಂದು. ನೆಕ್ಸ್ಟ್ ಅದ್ರ ಬಾಜು ನಾವು ನೋಡ್ಬೋದು ಸೆಲೆಕ್ಟ್ ಲ್ಯಾಂಗ್ವೇಜ್, ನೀವು ಬೇರೆ ಲ್ಯಾಂಗ್ವೇಜ್ ಒಳಗಡೆ ಸೈಟನ್ನು ಓಪನ್ ಮಾಡಿ ಅದ್ರೊಳಗಡೆ ಇರುವಂಥ ಆಪ್ಷನ್ ನೋಡ್ಬೋದು. ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತ ಬಂದರೆ ಇಲ್ಲ ಮೈ ಟೀಮ್, ನಮ್ಮ ಟೋಟಲಾಗಿ ಎಷ್ಟು ಜನ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಮೈ ಡೈರೆಕ್ಟ್, ನಾ ಓನಾಗಿ ನನ್ನ ಹತ್ರ ಯಾರಿಗೆಲ್ಲ ಸ್ಪಾನ್ಸರ್ ಮಾಡಿದ್ದೀನಿ, ನಾನು ಯಾರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿದ್ದೀನಿ ಅದರ ನಂಬರ್ಸು. ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತ ಬಂದರೆ ಇಲ್ಲ ಟೋಟಲ್ ಆ್ಯಕ್ಟಿವ್ ಎಸ್ ಪಿ, ನೆಕ್ಸ್ಟ್ ಆರ್ನಲ್ ಲಿಸ್ಟ್, ನೆಕ್ಸ್ಟ್ ನಮ್ಮದು ಪ್ರೊಫೈಲ್, ನಮ್ಮದು ನೇಮ್ ಆಗಿರ್ಬೋದು, ಐ ಡಿ ನಂಬರ್ ಆಗಿರ್ಬೋದು, ನಮ್ಮದು ಐ ಡಿ ಯಾವಾಗ ಆ್ಯಕ್ಟಿವೇಷನ್ ಆಗೈತಿ ಅದನ್ನು ನೋಡ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ನಮ್ಮದು KYC ಡೀಟೇಲ್ಸ್, ಮೈ KYC ಸ್ಟೇಟಸ್ ಅಂತಿರುವಂಥದ್ದು. ಇದ್ರೊಳಗಡೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ನಾವು ಫಿಲ್ ಮಾಡಬೇಕಾಗ್ತೈತಿ. ಈಗ ಇದ್ರೊಳಗಡೆ ನೀವು ಏನೇನೆಲ್ಲ ಡೀಟೇಲ್ಸ್ ಫಿಲ್ ಮಾಡಿರ್ತೀರಿ, ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಮತ್ತು ಆಧಾರ್ ಕಾರ್ಡ್, ಅದ್ರ ಈ ಥರ ಗ್ರೀನ್ ಕಲರ್ ಒಳಗಡೆ ಬರ್ತೈತಿ. ಬಟ್ ಅದಕ್ಕಿಂತ ಮುಂಚೆ ಅದು ರೆಡ್ ಕಲರ್ ಒಳಗಡೆ ತೋರಿಸ್ತಿರ್ತೈತಿ. ನೀವು ಅದನ್ನು ಓಪನ್ ಮಾಡಿ ನಿಮ್ಮದು KYC ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡ್ಬೋದು. ಅದು ನಿಮ್ಗೆ ಯಾವ ಥರ ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನೆಕ್ಸ್ಟ್ ಕೆಳಗಡೆ ಇವಾಗ ನಾವು ಐ ಡಿ ಆ್ಯಕ್ಟಿವೇಷನ್ ಮಾಡಿಕೊಂಡು ಇವಾಗ ವರ್ಕ್ ಮಾಡ್ತಾ ನಾವು ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀವಿ ಅದೆಲ್ಲ ನಿಮಗೆ ಇಲ್ಲಿ ಗೊತ್ತಾಗ್ತೈತಿ. ಸೊ ಈಗ ನಾವು ಯಾರ್ದು ಐ ಡಿ ನಂಬರ್ ಓಪನ್ ಮಾಡಿದ್ದೀನಿ ಅವರು ಸ್ಟೂಡೆಂಟ್, ಎಜುಕೇಷನ್ ಮಾಡ್ಕೊತ ಇವಾಗ ವರ್ಕ್ ಮಾಡ್ತಾ ಇರುವಂಥದ್ದು. ಸೊ ಎಜುಕೇಷನ್ ಜೊತೆಗೆ ಮಂತ್ಲಿ ಬೆಸ್ಟ್ ಇನ್ಕಮ್ ಎಲ್ಲ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಂತಂದ್ರೆ ಇಲ್ಲೇ ಬಿಸ್ನೆಸ್ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗ್ತೈತಿ, ಮೈ ಬಿಸ್ನೆಸ್ ಅಂತಂದು. ನೆಕ್ಸ್ಟ್ ಅದು ಕೆಳಗಡೆ ಸ್ವಲ್ಪ ನೋಡಿದ್ರಂತ ಬಿಸ್ನೆಸ್ ರಿಪೋರ್ಟ್, ಇಲ್ಲ ನಮ್ಮದು ಟೋಟಲ್ 1 ವೀಕ್, 1 ಮಂತ್, 1 ಇಯರ್ವರೆಗೂ ಏನೆಲ್ಲ ವರ್ಕ್ ಆಗಿರ್ತೈತಿ ಅದೆಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗ್ತೈತಿ. ಇಲ್ಲ ಫಸ್ಟ್ ಇರುವಂಥದ್ದು ವೀಕ್ದು ಕರೆಂಟ್ ವೀಕ್ ಅಂತಂದು, ಈಗ ಏನು ವೀಕ್ ರನ್ ಆಗ್ತಿರ್ತೈತಿ ಅದಾಗ ನಮ್ಮದು ಎಷ್ಟು ಪಾಯಿಂಟ್ ಆಗೈತಿ ಲೆಫ್ಟ್ ರೈಟ್, ನೆಕ್ಸ್ಟ್ ನಮ್ಮದು ಸ್ಪಾನ್ಸರ್ ಎಷ್ಟಾಗೈತಿ ಅದು ತೋರಿಸ್ತೈತಿ. ನೆಕ್ಸ್ಟ್ ಮಂತ್ದು ಕೆಳಗಡೆ ಕಾಲಮ್ ಇದೆಯಲ್ಲ ಕರೆಂಟ್ ಮಂತ್ ಅಂತ ಇಲ್ಲಿ ನೋಡ್ಬೋದು, ಸೆಪ್ಟೆಂಬರ್ 2025. ಹಂಗೆ ಎವ್ರಿ ಮಂತ್ ಏನೇನೆಲ್ಲ ಪಾಯಿಂಟ್ಸ್ ಆಗಿರುತ್ತೆ ಅದನ್ನ ನೋಡ್ಬೋದು. ಲೆಫ್ಟ್ ಎಷ್ಟು ಪಾಯಿಂಟ್ ಆಗೈತಿ, ರೈಟ್ ಎಷ್ಟು ಪಾಯಿಂಟ್ ಆಗೈತಿ, ನಮ್ಮದು ಸ್ಪಾನ್ಸರ್ ಮತ್ತು ಸ್ಟೆಪ್ ಅದ್ರ ಜೊತೆಗೆ ಮತ್ತು ಟೋಟಲ್ 1 ಇಯರ್ದು ಈ ಥರ ವೀಕ್ಲಿ, ಮಂತ್ಲಿ, ಇಯರ್ಲಿ ಎಲ್ಲ ಡೀಟೇಲ್ಸು ಇಲ್ಲೇ ನೀವು ನೋಡ್ಬೋದು. ನೆಕ್ಸ್ಟ್ ನಾವೇನು ನೋಡ್ಬೋದು ಇಲ್ಲೇ ಮೇಲುಗಡೆ ಲೆಫ್ಟ್ ಸೈಡಿಗೆ ಏನೋ 3 ಬಾಕ್ಸ್ ಆಪ್ಷನ್ ಇದೆಯಲ್ಲ, ಅಲ್ಲಿ ನಾವು ಕ್ಲಿಕ್ ಮಾಡಿದ್ವಿ ಅಂತಂದರೆ ಇನ್ನೂ ಎಕ್ಸ್ಟ್ರಾ ಆಪ್ಷನ್ಸ್ ನಮಗೆ ಸಿಗ್ತಾವೆ. ಡ್ಯಾಶ್ಬೋರ್ಡ್ ನ್ಯೂ ರಿಜಿಸ್ಟ್ರೇಷನ್ ಅಂತಂದ್ರೆ ಈಗ ನೀವು ಹೊಸದಾಗಿ ಯಾರಾದರೂ ಐ ಡಿ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಈ ನ್ಯೂ ರಿಜಿಸ್ಟ್ರೇಷನ್ ಥ್ರೂ ನೀವು ಹೊಸದಾಗಿ ಐ ಡಿ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ಮೈ ಅಕೌಂಟ್, ಇಲ್ಲಿ ನಮ್ಮದು ಪೂರಾ ಡೀಟೇಲ್ಸನ್ನು ನೋಡ್ಬೋದು. ಪ್ರೊಫೈಲ್, ಐ ಡಿ ಕಾರ್ಡ್ ಅಥವಾ ಮೈ KYC, ವೆಲ್ಕಮ್ ಲೆಟರ್ ಎಲ್ಲ ಸಿಗ್ತಿದೆ. ವೆಲ್ಕಮ್ ಲೆಟರ್ ಅಂತಂದ್ರೆ ಯಾರೆಲ್ಲದೊಳಗಡೆ ಐ ಡಿ ಕ್ರಿಯೇಟ್ ಮಾಡ್ಕೊತಾರೆ ಅವ್ರಿಗೆ ಇಮಿಡಿಯೇಟಾಗಿ ಕಂಪ್ನಿ ಕಡೆಯಿಂದ ಒಂದು ನೋಟ್ಸ್ ಬರ್ತೈತೆ, ಅದರೊಳಗಡೆ ವೆಲ್ಕಮ್ ಲೆಟ್ರ್. ನೆಕ್ಸ್ಟ್ ಅದ್ರ ಜೊತೆಗೆ ಇಲ್ಲಿ ಮೇಲುಗಡೆ ಪ್ರೊಫೈಲ್ ಅಂತ ನೋಡ್ಬೋದು. ಇಲ್ಲಿ ನಮ್ಮದು ಬೇಕಾದ್ರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಸಿಗ್ತೈತಿ, ಅದ್ರೊಳಗೆ ನಮ್ಮದು ಫೋಟೋನ ನೀವು ಅಪ್ಲೋಡ್ ಮಾಡ್ಕೋಬೋದು. ಅದ್ರ ಜೊತೆ ನಮ್ಮ ಪೂರಾ ಡೀಟೇಲ್ಸ್ ಇಲ್ಲಿ ಸಿಗ್ತೈತಿ, ನಿಮ್ಮದು ಐ ಡಿ ನಂಬರ್, ಯೂಸರ್ ನಮ್ಮ ನೆಕ್ಸ್ಟ್ ನಿಮ್ಮದು ನೇಮ್ ಅದೆಲ್ಲ ನೀವು ನೋಡ್ಕೋಬೋದು ಇದ್ರೊಳಗಡೆ. ನೆಕ್ಸ್ಟ್ ಅದ್ರ ಜೊತೆಗೆ
ಬಿಸ್ನೆಸ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಯಾರಿಗೆಲ್ಲ ಸ್ಪಾನ್ಸರ್ ಮಾಡಿದಿರಿ, ನೆಕ್ಸ್ಟ್ ಸ್ಪಾನ್ಸರ್ ಟೀಮ್ ಕೆಳಗಡೆ ಯಾರೆಲ್ಲ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆ ಟ್ರೀ ವೈಸ್ ಆಗಿರ್ಬೋದು. ನೆಕ್ಸ್ಟ್ ನಿಮ್ಮ ಮೈ ಟೀಮ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಿಮ್ಮದು ಪೂರಾ ಡೀಟೇಲ್ಸ್ ಎಲ್ಲ ಸಿಗ್ತೈತಿ. ನಿಮ್ಮ ಲೆಫ್ಟ್ ಎಷ್ಟು ಜನ ಅದಾರ, ರೈಟ್ ಎಷ್ಟು ಜನ ಅದಾರ, ನೆಕ್ಸ್ಟ್ ಲೆಫ್ಟ್ ಸೈಡ್ ಎಷ್ಟು ಜನ ಅದಾರ, ಅವ್ರ ಕಡೆಯಿಂದ ಎಷ್ಟು ಪಾಯಿಂಟ್ ಆಗೈತಿ, ರೈಟ್ ಇದ್ದವ್ರ ಕಡೆಯಿಂದ ಎಷ್ಟು ಪಾಯಿಂಟ್ ಆಗೈತಿ, ಅದೆಲ್ಲ ಡೀಟೇಲ್ಸ್ ಸಿಗ್ತೈತಿ. ನೆಕ್ಸ್ಟ್ ಅವ್ರ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾಗ, ಅವ್ರ ಐ ಡಿ ಆ್ಯಕ್ಟಿವೇಷನ್ ಮಾಡ್ಕೊಂಡಿದ್ದಾಗ ಯಾವಾಗ, ನೆಕ್ಸ್ಟ್ ಅವ್ರದ್ದು ನೇಮ್ ಏನು, ಅವ್ರಿಗೆ ಸ್ಪಾನ್ಸರ್ ಮಾಡಿದ್ದಾರು, ನೆಕ್ಸ್ಟ್ ಅವ್ರಿಗೆ ಯಾರು ಕೆಳಗಡೆ ಇದ್ದಾರೆ, ಈ ಪೂರಾ ಡೀಟೇಲ್ಸ್ ನೀವು ನೋಡ್ಬೋದು ನೀವು ಬಿಸ್ನೆಸ್. ನೆಕ್ಸ್ಟ್ ಮೈ ಟೀಮ್ ಲಿಸ್ಟ್ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರ ಅಂತಂದ್ರೆ ಸೇಲ್ಸ್ ರಿಪೋರ್ಟ್ ನಿಮ್ಮ ಕೆಳಗಡೆ ಟೋಟಲಾಗಿ ಎಷ್ಟು ಪಾಯಿಂಟ್ ಆಗೈತಿ, ಲೆಫ್ಟ್ ಎಷ್ಟು ಪಾಯಿಂಟ್ ಆಗೈತಿ, ರೈಟ್ ಎಷ್ಟು ಪಾಯಿಂಟ್ ಆಗೈತಿ, ಸ್ಪಾನ್ಸರ್ ಎಷ್ಟು ಪಾಯಿಂಟ್ ಆಗೈತಿ, ಮತ್ತು ನಿಮ್ಮದು ಓನ್ ಐಡಿ ಮೇಲೆ ಎಷ್ಟು ಪಾಯಿಂಟ್ ಆಗೈತಿ ಅದನ್ನೆಲ್ಲ ನೋಡ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ಇದು ನಮ್ಮದು ಪೂರಾ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರೋದು. ನೆಕ್ಸ್ಟ್ ನಿಮಗೆ ಸಪ್ರೇಟ್ ಡೇಟ್ ವೈಸ್ ಬೇಕಂತಂದ್ರೆ ಡೇಟ್ ವೈಸ್ನು ಸೆಲೆಕ್ಟ್ ಮಾಡಿಕೊಂಡು ಆಯಾ ಡೇಟಿಗೆ ಎಷ್ಟೆಷ್ಟು ಪಾಯಿಂಟ್ಸ್ ಎಸ್ ಪಿ ಆಗೈತಿ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ಇದು ಶಾಪಿಂಗು ಇಲ್ಲ ಪ್ರಾಡಕ್ಟ್ಸ್ ಅಥವಾ ಪರ್ಚೇಸ್ ಹಿಸ್ಟ್ರಿ ಅಂತ ಐತಿ, ಅಲ್ಲಿ ನೀವು ಕ್ಲಿಕ್ ಮಾಡ್ತೀರಂತ ಪರ್ಚೇಸ್ ಹಿಸ್ಟ್ರಿ ಮೇಲೆ ನೀವು ನಿಮ್ಮ ಐ ಡಿ ಮೇಲೆ ಏನೇನು ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡ್ತೀರಿ ಅದೆಲ್ಲ ಡೀಟೇಲ್ಸ್ ಮತ್ತು ತೋರಿಸ್ತಾ ಇದೆ. ನೆಕ್ಸ್ಟ್ ಅದ್ರ ಜೊತೆಗೆ ಇನ್ಸೆಂಟಿವ್ ವ್ಯಾಲೆಟ್, ಇಲ್ಲ ನಿಮಗೆ ಯಾವ್ಯಾವ ಟೈಪ್ ಇನ್ಕಮ್ ಎಷ್ಟೆಷ್ಟು ಬಂದೈತಿ ಅದೆಲ್ಲ ನಿಮಗೆ ತೋರಿಸ್ತೈತಿ. ಸ್ಪಾನ್ಸರ್ ಇನ್ಕಮ್, ಕ್ಯಾಶ್ ಬ್ಯಾಕ್ ಇನ್ಕಮ್, ಬೈಕ್ ಫಂಡ್, ಟ್ರಾವೆಲ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್ ಮತ್ತು ಟೋಟಲ್ ರಿಪೋರ್ಟ್ ಎಲ್ಲ ನಿಮಗೆ ಇದ್ರೊಳಗಡೆ ಸಿಗುವಂಥದ್ದು. ನೆಕ್ಸ್ಟ್ ಪೇಔಟ್, ನಿಮಗೆ ಯಾವ ಡೇಟಿಗೆ ಎಷ್ಟೆಷ್ಟು ಅಮೌಂಟ್ ಬಂದೈತಿ ಅದೆಲ್ಲ ನಿಮಗೆ ಇದ್ರೊಳಗಡೆ ಇನ್ಫಾರ್ಮೇಷನ್ ಸಿಗ್ತೈತಿ. ನೆಕ್ಸ್ಟ್ ಅದ್ರ ಜೊತೆಗೆ ಸಪೋರ್ಟ್ ಟಿಕೆಟ್ ಅಂತ ಸಿಂಪಲ್ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು, ಮಿಸ್ಟೇಕ್ ಇತ್ತು ಅಥವಾ ಏನೋ ಒಂದು ಇಶ್ಯೂ ಇತ್ತು ಅಂತಂದ್ರೆ ಡೈರೆಕ್ಟ್ ಇದ್ರೊಳಗಡೆ ಹೋಗಿ ನೀವು ಕ್ಲಿಯರ್ ಮಾಡ್ಕೋಬೋದು. ಇಲ್ಲ ಸೆಲೆಕ್ಟ್ ಅಂತ ಐತಿ, ಇವಾಗ ಕೆಲವೊಂದು ಆಪ್ಷನ್ಸ್ ಇರುವಂಥದ್ದು ಅನ್ಡೆಲಿವರ್ ಚೆಕ್, ಕಮಿಷನ್ ಚೆಕ್ ಕ್ವೈರಿ, ಪ್ಯಾನ್ ಕಾರ್ಡ್ ಅಥವಾ ಅಡ್ರೆಸ್ ಏನಾದರೂ ಅಪ್ಡೇಟ್ ಮಾಡೋದಿತ್ತು ಅಂತಂದ್ರೆ, ಅಥವಾ ನೇಮ್ ಕರೆಕ್ಷನ್, ಈ ಥರ ಏನೋ ಒಂದು ಸಣ್ಣ ಪುಟ್ಟ ಏನೋ ಇಶ್ಯೂ ಇತ್ತು ಅಂತಂದ್ರು ಅದು ಏನು ಇಶ್ಯೂ ಐತಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು, ಎಕ್ಸಾಂಪಲ್ ನೇಮ್ ಕರೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಸ್ಕ್ ಫಾರ್ ಸಪೋರ್ಟ್ ಅಂತ ಇರುವಂಥದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಅದು ಏನು ಇಶ್ಯೂ ಐತಿ ಅದನ್ನು ಟೈಪ್ ಮಾಡಬೇಕಾಗ್ತದೆ. ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಕಂಪ್ನಿಗೆ ಮೆಸೇಜ್ ಹೋಗ್ತೈತೆ. ಆ ಮೆಸೇಜ್ ಥ್ರೂ ನಿಮ್ಮ ಕಂಪ್ನಿ ಇಮಿಡಿಯೇಟಾಗಿ ಏನು ಇಶ್ಯೂ ಐತಿ ಅದನ್ನು ಸೊಲ್ಯೂಷನ್ ಮಾಡ್ತೈತಿ. ಆಯಿತಾ, ಈ ಥರ ಏನೋ ಸಣ್ಣ ಪುಟ್ಟ ಇಶ್ಯೂ ಇತ್ತು ಅಂತಂದ್ರೆ ಕಂಪ್ನಿ ಏನೋ ಸಪೋರ್ಟ್ ನಮಗೆ ಸಿಗ್ತೈತಿ. ಸಪೋರ್ಟ್ ಟಿಕೆಟ್ ಒಳಗಡೆ ಹೋಗಿ ನಾವು ಅದನ್ನೆಲ್ಲ ಸೊಲ್ಯೂಷನ್ ಮಾಡ್ಕೋಬೋದು. ನೆಕ್ಸ್ಟ್ ಜೊತೆಗೆ ಈ ಥರ ಕೆಲವೊಂದಿಷ್ಟು ಆಪ್ಷನ್ಸ್ ಎಲ್ಲ ಬರ್ತಾವೆ. ಈ ಥರ ನಾವು ನಮ್ಮದು ಐ ಡಿ ಲಾಗಿನ್ ಎಲ್ಲ ಮಾಡಿಕೊಂಡು ನಮ್ಮ ಕೆಳಗಡೆ ಏನೇನೆಲ್ಲ ಬಿಸ್ನೆಸ್ ಆಗೈತಿ ಅದನ್ನೆಲ್ಲ ನಾವು ಚೆಕ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಈ ವಿಡಿಯೋ ನಿಮ್ಗೆ ಯೂಟ್ಯೂಬ್ ಒಳಗಡೆ ಸಿಗ್ತೈತಿ. ನಿಮ್ಮ ಟೀಮ್ ಒಳಗಡೆ ಯಾರಿಗಾದರೂ ಲಾಗಿನ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಇನ್ಫಾರ್ಮೇಷನ್ ಮಾಡ್ಬೋದು. ಥ್ಯಾಂಕ್ ಯು.